ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ಸ್ವಾಗತಿಸುತ್ತೇನೆ. ಈ ದಿನ ನಾವು ಸತ್ಯವೇದದಲ್ಲಿ ಆದಿಕಾಂಡ 31ನೇ ಅಧ್ಯಾಯ 48ರಿಂದ 55ನೇ ವಚನವನ್ನು ಧ್ಯಾನ ಮಾಡೋಣ. ಅದಕ್ಕೆ ನಾನು ಮಿಚ್ಪಾ ಎಂದು ಹೆಸರಾಯಿತು ಎಂಬಂತ ಒಂದು ಟೈಟಲ್ ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ ಸತ್ಯವೇದ ಇದ್ರೆ ಓದ್ಕೊಳ್ಳೋಣವಾ? ಲಾಬಾನನು, ಇವತ್ತು ನಿನಗೂ ನನಗೂ ಆದ ಒಡಂಬಡಿಕೆಗೆ ಈ ಕುಪ್ಪೆಯ ಸಾಕ್ಷಿ ಎಂದು ಹೇಳಿದ್ದರಿಂದ ಅದಕ್ಕೆ ಗಲೇದೆಂದು ಹೆಸರಾಯಿತು. ಅದಲ್ಲದೆ ಅವನು, ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯಾಕೋಬನೇ ನಮ್ಮೊಬ್ಬರನ್ನು ನೋಡಿಕೊಳ್ಳುತ್ತಾ ಇರುವನು ಎಂದು ಹೇಳಿದ್ದರಿಂದ, ಅಂದರೆ ಯೆಹೋವನೇ ನಮ್ಮೊಬ್ಬರನ್ನ ನೋಡಿಕೊಳ್ಳುವನು ಅಂತ ಹೇಳಿದ್ರಿಂದ ಅದಕ್ಕೆ ಮಿಚ್ಪಾ ಎಂದು ಹೆಸರಾಯಿತು. ಮತ್ತು ಲಾಬಾನನು, ನೀನು ನನ್ನ ಹೆಣ್ಣು ಮಕ್ಕಳನ್ನು ನೋಯಿಸಿದರೆ ಅಥವಾ ಬೇರೆ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡರೆ ವಿಚಾರಿಸುವವರು ಮನುಷ್ಯರೊಳಗೆ ಯಾರೂ ಇಲ್ಲದಿದ್ದರೂ ದೇವರೇ ನಮ್ಮ ಒಡಂಬಡಿಕೆಗೆ ಸಾಕ್ಷಿ ಅಂದನು. ಇದಲ್ಲದೆ ಲಾಬಾನನು ಯಾಕೋಬನಿಗೆ, ನಿನಗೂ ನನಗೂ ನಡುವೆ ನಾನು ನಿಲ್ಲಿಸಿರುವ ಈ ಕಂಬವನ್ನು ನೋಡು, ಈ ಕುಪ್ಪೆಯನ್ನು ನೋಡು. ಕೇಡು ಮಾಡುವುದಕ್ಕೋಸ್ಕರ ನಾನಂತೂ ಈ ಕುಪ್ಪೆಯನ್ನು ದಾಟಿ ನಿನ್ನ ಬಳಿಗೆ ಬರಕೂಡದು. ಹಾಗೆ ನೀನು ಈ ಕುಪ್ಪೆಯನ್ನು, ಈ ಕಂಬವನ್ನು ದಾಟಿ ನನ್ನ ಬಳಿಗೆ ಬರಕೂಡದು. ಇದಕ್ಕೆ ಕುಪ್ಪೆಯೂ ಕಂಬವೂ ಈ ಎರಡೇ ಸಾಕ್ಷಿ. ಅಬ್ರಹಾಮ ನಾಹೋರರ ದೇವರು, ಅಂದರೆ ಅವರ ತಂದೆಯ ದೇವರು, ನಿನಗೂ ನನಗೂ ನ್ಯಾಯ ತೀರಿಸಲಿ ಅಂದನು. ಅದೇ ಮೇರೆಗೆ ಯಾಕೋಬನು ತನ್ನ ತಂದೆಯಾದ ಈಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿದನು. ಇದಲ್ಲದೆ ಯಾಕೋಬನು ಆ ಬೆಟ್ಟದ ಮೇಲೆ ಯಜ್ಞವನ್ನು ಮಾಡಿ ತನ್ನ ಬಂಧುಗಳನ್ನು ತನ್ನೊಡನೆ ಸಹಭೋಜನಕ್ಕೆ ಕರೆಸಿದನು. ಅವರು ಸಹಭೋಜನ ಮಾಡಿ ಆ ರಾತ್ರಿ ಎಲ್ಲ ಬೆಟ್ಟದ ಮೇಲೆ ಇದ್ದರು. ಬೆಳಿಗ್ಗೆ ಲಾಬಾನನು ಎದ್ದು ತನ್ನ ಹೆಣ್ಣು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುದ್ದಿಟ್ಟು ಅವರನ್ನು ಆಶೀರ್ವದಿಸಿ ತನ್ನ ಊರಿಗೆ ಹೊರಟು ಹೋದನು. ಪ್ರಿಯರೇ, ಈಗ ಇಲ್ಲಿ ಲಾಬಾನನು ಮತ್ತೆ ಯಾಕೋಬನು ಇವರಿಬ್ಬರು ಒಡಂಬಡಿಕೆ ಮಾಡಿಕೊಳ್ತಾರೆ. ಅಂದ್ರೆ ಈಗ ಯಾಕೋಬನು ತನ್ನ ತಂದೆ ಮನೆಗೆ ಹೋಗ್ತಾ ಇದ್ದಾನೆ. ಇದರಿಂದ ಈಗ ಲಾಬಾನನು ಮತ್ತೆ ಯಾಕೋಬನ ನಡುವೆ ಇರುವಂತ ಈ ಜಗಳ ಅಥವಾ ವೈರಾಗ್ಯ, ವೈಮನಸ್ಸು ಏನಾಗಬೇಕು, ಸಂಪೂರ್ಣವಾಗಿ ಶಮನವಾಗಬೇಕು. ಪ್ರಿಯ ದೇವರ ಮಕ್ಕಳೇ, ಕುಟುಂಬಗಳಲ್ಲಿ ಹೋರಾಟಗಳಿರ್ತದೆ, ಅಥವಾ ಸೇವೆಗಳಲ್ಲಿ ಅಥವಾ ಫ್ರೆಂಡ್ಶಿಪ್ಗಳಲ್ಲಿ ಹೋರಾಟಗಳಿರ್ತದೆ, ಅಥವಾ ಜಗಳಗಳಿರ್ತದೆ, ಸಮಸ್ಯೆಗಳು ಉಂಟಾಗ್ತದೆ. ಎಲ್ಲಿ ಜನ ಇರ್ತಾರೋ ಅಲ್ಲಿ ಸಮಸ್ಯೆಗಳು ಇದ್ದೇ ಇರ್ತದೆ. ಆದರೆ ಅದನ್ನು ಸರಿಪಡಿಸ್ಕೊಳ್ಬೇಕಾಗಿದ್ದು ನಮ್ಮೊಬ್ಬೊಬ್ಬರ ಕರ್ತವ್ಯ, ಮುಖ್ಯವಾಗಿ ದೇವರ ಮಕ್ಕಳ ಕರ್ತವ್ಯ ಆಗಿದೆ. ಈಗ ಇವರು ಇಲ್ಲಿ ಒಂದು ಕಲ್ಲು ಕುಪ್ಪಿಯನ್ನ ಮಾಡಿ ಅದಕ್ಕೆ ಗಲೇದೆಂದು ಹೆಸರಿಡ್ತಾರೆ. ಅಂದರೆ ಅದಕ್ಕೆ ಕಲ್ಲುಗಳ ಒಂದು ಗುಡ್ಡೆ ಎಂಬುದಾಗಿ ಅದಕ್ಕೆ ಹೆಸರಿನ ಅರ್ಥ. ಸೊ ಇವಾಗ ಅಲ್ಲಿ ಅದನ್ನ ಮಾಡಿಬಿಟ್ಟು ಅವ್ರು ಏನ್ ಮಾಡ್ತಾರೆ, ನಮ್ಮಿಬ್ರು ನಡುವೆ ನೋಡಪ್ಪ, ಲಾಬಾನ ಹೇಳ್ತಾನೆ, ನೀನ್ ನನ್ನ ಹೆಣ್ಣು ಮಕ್ಕಳಿಗೆ ಯಾವುದೇ ದ್ರೋಹ ಮಾಡಬಾರ್ದು, ಮತ್ತೆ ಬೇರೆಯವ್ರನ್ನ ಮದುವೆ ಆಗ್ಬಾರ್ದು, ಅದಕ್ಕೆ ಇದೇ ಸಾಕ್ಷಿ. ಮತ್ತೆ ಲಾಬಾನನ ಹೇಳ್ತಾನೆ, ನಾನು ಸಹ ಯಾವತ್ತಾದ್ರೂ ಮನಸ್ಸು ಬೇರೆ ಮಾಡಿ ಬಂದು ನನ್ನ ಹೆಣ್ಣು ಮಕ್ಕಳನ್ನಾಗಲಿ ಅಥವಾ ನಿನ್ನ ಹೆಂಡತಿಯರನ್ನಾಗಲಿ ಅಥವಾ ನಿನಗಾಗಲಿ ನಾನು ಕೇಡು ಮಾಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಎಂಬುದಾಗಿ ಅವನು ಹೇಳ್ತಾನೆ. ಸೊ ಹೀಗೆ ಅವರಿಬ್ಬರು ಅಲ್ಲಿ ಪ್ರಮಾಣ ಮಾಡ್ತಾರೆ. ಆ ಸ್ಥಳಕ್ಕೆ ಮಿಚ್ಪೆ ಎಂದು ಹೆಸರಿಡ್ತಾರೆ. ಮಿಚ್ಪೆ ಹೆಸರಿನ ಅರ್ಥ ಯೆಹೋವನೇ ನಮ್ಮಿಬ್ಬರಿಗೂ ನ್ಯಾಯ ತೀರಿಸಲಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಮ್ಮೆಲ್ಲರಿಗೂ ಯೇಸು ಸ್ವಾಮಿ ಶಿಲುಬೆ ಮೇಲೆ ಒಂದು ಮಾದರಿಯನ್ನು ತೋರಿಸಿದ್ದಾರೆ. ಆತನಿಗೆ ವಿರುದ್ಧವಾಗಿ ಯಾರು ಎಂಥ ಕೇಡು ಮಾಡಿದ್ರು ಸಹ, ಮಾಡ್ತಾ ಇದ್ರು ಸಹ, ತಂದೆ ಅವ್ರನ್ನ ಕ್ಷಮಿಸು, ಅವ್ರು ಏನು ಮಾಡ್ತಾವ್ರೆ ಎಂಬುದಾಗಿ ಅವ್ರು ಹರಿಯರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ ಅಲ್ವಾ? ಪ್ರಿಯರೇ,
ಈ ಶಿಲುಬೆ ನಮ್ಮೆಲ್ಲರಿಗೂ ಒಂದು ಒಡಂಬಡಿಕೆ ಆಗಿರಲಿ. ನನಗೆ ಗೊತ್ತು, ಕೆಲವು ಸಲ ಕೆಲವು ಕುಟುಂಬಗಳಲ್ಲಿ ಪ್ರಾಬ್ಲಮ್ ಇರ್ತದೆ, ಕೆಲವು ಸೇವೆಗಳಲ್ಲಿ ಪ್ರಾಬ್ಲಮ್ ಇದೆ, ಕೆಲವು ಬಿಸ್ನೆಸ್ಗಳಲ್ಲಿ, ಕೆಲಸದಲ್ಲಿ ಪ್ರಾಬ್ಲಮ್ಸ್ಗಳು ಇದ್ದೇ ಇದೆ. ಯಾಕಂದರೆ ಎಲ್ಲರಿಗೂ ಡಿಫ್ರೆನ್ಸ್ ಆದಂಥ ಒಪಿನಿಯನ್ ಇದ್ದೇ ಇರ್ತದೆ. ಯಾಕಂದರೆ ನಾವೆಲ್ಲರೂ ವ್ಯತ್ಯಾಸವಾಗಿ ಇದ್ದೇವೆ. ನಮ್ಮ ಟೇಸ್ಟ್ ಬಡ್ ಇದೆಲ್ಲ, ರುಚಿ ಗ್ರಂಥ, ಇದು ವ್ಯತ್ಯಾಸವಾಗಿದೆ. ನೀನು ತಿನ್ನೋದು ಇನ್ನೊಬ್ಬರಿಗೆ ಆ ಒಂದು ರುಚಿ ಇರಲ್ಲ, ಅಥವಾ ನಾನು ತಿನ್ನೋದು ಇನ್ನೊಬ್ಬರಿಗೆ ರುಚಿ ಇರೋದಿಲ್ಲ. ಬಟ್ ವಿ ಆರ್ ಆಲ್ ಡಿಫ್ರೆಂಟ್. ಆದರೆ ಪ್ರಿಯರೇ, ಅದನ್ನು ಸರಿಪಡಿಸ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಡಿಫ್ರೆಂಟ್ ಆಫ್ ಒಪಿನಿಯನ್ ಬಂದಿದ್ದರಿಂದ ನಾವು ಅವ್ರನ್ನ ದ್ವೇಷ ಮಾಡಬೇಕು ಅಂತ ಅರ್ಥ ಅಲ್ಲ. ಅವರು ಒಂದು ಕಾಮನ್ ಸಾಧಾರಣವಾದ ವಿಷಯದಲ್ಲಿ ನಾವೆಲ್ಲರೂ ಒಂದೇ. ಅದೇನು ಗೊತ್ತಾ? ನಾವೆಲ್ಲ ಯೇಸು ಸ್ವಾಮಿ ಒಬ್ಬನೇ ದೇವರು, ಆತನೊಬ್ಬನೇ ರಕ್ಷಕನು, ಆತನೊಬ್ಬನೇ ಪರಲೋಕಕ್ಕೆ ದಾರಿ ಎಂಬುದಾಗಿ ನಾವು ನಂಬ್ತೀವಲ್ಲ. ಆ ಆಧಾರದ ಮೇಲೆ ನಾವೆಲ್ಲರನ್ನು ಸ್ವೀಕಾರ ಮಾಡಬೇಕು. ನೋಡಿ, ಅದನ್ನೇ ಇಲ್ಲಿ ನಾವು ನೋಡ್ತೇವೆ. ಏನಂತ, ಲಾಬಾನನ್ ಮತ್ತು ಯಾಕೋಬನ ನಡುವೆ ಒಡಂಬಡಿಕೆಗೆ ಕಾರಣವಾಯಿತು. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಇವತ್ತು ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಏನೇನು ಒಂದು ವ್ಯತ್ಯಾಸವುಳ್ಳ ಒಂದು ಯೋಚನೆಗಳಿರ್ಬೋದು, ವಿವಾದಗಳಿರ್ಬೋದು, ನೀವು ಒಂದು ತೀರ್ಮಾನ ಮಾಡಿ ಯೇಸು ಕ್ರಿಸ್ತನ ಶಿಲುಬೆಯನ್ನು ನೆನೆಸಿಕೊಂಡು, ಅದು ನಿಮಗೆ ಒಂದು ಒಡಂಬಡಿಕೆಯ ಸಾಕ್ಷಿಯಾಗಿ ಗುರುತಾಗಿರಲಿ. ಆತನ ನೆನೆಸ್ಕೊಂಡು ನೀವೆಲ್ಲರೂ ಒಂದಾಗ್ರಿ, ಸಹಭೋಜನ ಮಾಡಿ. ಇಲ್ಲಿ ಲಾಬಾನನು ಮಾತ್ರವಲ್ಲದೆ ಯಾಕೋಬನು ಇಬ್ಬರು ಸೇರಿ ಸಹಭೋಜನ ಮಾಡ್ತಾರೆ. ಹೀಗಾಗಿ ಅಲ್ಲಿ ಒಂದು ಸಮಾಧಾನ ಆಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಸಮಾಧಾನವಾಗಿರಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಪವಿತ್ರಾತ್ಮನ ತಾನೇ ಆ ಸಹಾಯವನ್ನು ನಮಗೆ ಮಾಡಲಿ. ಆಮೇಲೆ ನಿಮ್ಮ ಕುಟುಂಬಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮುಖ್ಯವಾಗಿ ಯಾರ್ಯಾರ ಕುಟುಂಬಗಳಲ್ಲಿ ಬೇರೆ ಬೇರೆ ರೀತಿಯ ಐಡಿಯಾಗಳಿದೆ, ಇದರಿಂದ ನಿಮ್ಮ ಕುಟುಂಬ ಸಪ್ರೇಟ್ ಆಗಿರ್ಬೋದು, ಕರ್ತನು ತಾನೇ ನಿಮ್ಮೆಲ್ಲರನ್ನು ಒಂದು ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಇವತ್ತು ಯಾವ್ಯಾವ ಕುಟುಂಬಗಳಲ್ಲಿ ವೈಮನಸ್ಸುಗಳಿದೆ, ಕುಟುಂಬಗಳು ಬೇರೆ ಆಗಿದ್ದಾರೆ, ತಂದೆ ಆದ ದೇವರೇ, ನಿನ್ನ ಶಿಲುಬೆ ದೇವರೇ, ಅದು ನಮಗೆ ಮಾದರಿ. ಶಿಲುಬೆಯಲ್ಲಿ ನೀವು ತೋರಿಸಿದ್ದೀರಪ್ಪ ತಂದೆ. ಅವರನ್ನ ಕ್ಷಮಿಸು, ಅವ್ರು ಏನು ಮಾಡ್ತಾರೆ ಎಂಬುದಾಗಿ ಅರಿಯರು ಎಂಬುದಾಗಿ ಆ ಒಂದು ದೇವರೇ ಒಡಂಬಡಿಕೆ ಎಲ್ಲರಿಗೂ ಕೊಡಪ್ಪ. ಕುಟುಂಬದಲ್ಲಿ ಅನ್ಯೋನ್ಯತೆ ಕೊಡಪ್ಪ. ಯಾರ್ಯಾರ ಕುಟುಂಬದಲ್ಲಿ ದ್ವೇಷ ಐಸೂಯೆಗಳಿದೆಯೋ ಅದನ್ನೆಲ್ಲ ತೆಗೆದು ಹಾಕಿ ಅಪ್ಪ, ನಿನ್ನ ಶಿಲುಬೆ ನಿಮಿತ್ತ ಎಲ್ಲರನ್ನೂ ಒಂದು ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇರಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ
ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಗೈದನು. ಎನ್